ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನ ನಾವು ಸೌಂದರ್ಯ ಲಹರಿಯ 35ನೇ ಶ್ಲೋಕವನ್ನು ಕಲಿತಾ ಇದ್ದೀವಿ. 35ನೇ ಶ್ಲೋಕದಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ, ದೇವಿಯ ತತ್ವಾತ್ಮಿಕತೆ ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಈಗಾಗಲೇ ನೀವು 34ನೇ ಶ್ಲೋಕವನ್ನು ಚೆನ್ನಾಗಿ ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ಹಾಗಾಗಿ ಬನ್ನಿ ಕಲಿಯೋಣ 35ನೇ ಶ್ಲೋಕ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಶ್ಲೋಕ 35 ಹೀಗಿದೆ. ಪದಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಣ. ಮನಸ್ತ್ವಂ ವ್ಯೋಮತ್ವಂ ಮರುದಸಿ ಮರುತ್ಸಾರಥಿರಸಿ ತ್ವಮಾಪಸ್ತ್ವಂ ಭೂಮಿಸ್ತ್ವಯಿ ಪರಿಣತಾಯಾಂ ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷಾ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭೃಷೆ. ಹೀಗೆ ಬರುವಂಥದ್ದಾಗಿದೆ. ಇಲ್ಲಿ ಮಹಾಪ್ರಾಣಗಳ ಕಡೆ ಗಮನ ಕೊಡಬೇಕು. ಮನಸ್ತ್ವಂ ವ್ಯೋಮತ್ವಂ ಮರುದಸಿ ಮರುತ್ಸಾರಥಿರಸಿ ತ್ವಮಾಪಸ್ತ್ವಂ ಭೂಮಿಃ ತ್ವಯಿ ಪರಿಣತಾಯಾನ್ನಹಿ ಪರಂ ತ್ವಮೇವ ಸ್ವಾತ್ಮಾನಂ ಪರಿಣಮಯಿತುಂ ವಿಶ್ವವಪುಷಾ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭೃಷೆ. ಹೀಗೆ ಬರುವಂಥದ್ದು. ಇಲ್ಲಿ ಬಿಭೃಷೆ ಮಹಾಪ್ರಾಣ ಇರುತ್ತೆ, ಆ ಕಡೆ ಗಮನ ಕೊಡಬೇಕು. ಮಹಾಪ್ರಾಣಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಗಮನ ಕೊಡಿ. ಒಂದು 4 ಸಾರಿ ಹೇಳ್ಕೊಂಡ್ರೆ ತುಂಬ ಸರಳವಾಗುತ್ತೆ, ಹೇಳೋದಕ್ಕೆ ನಿಮಗೆ ಅನುಕೂಲ ಆಗತ್ತೆ. ಪದಗಳ ಪರಿಚಯವನ್ನು ಮೊದಲು ಮಾಡ್ಕೊಳ್ಳಿ, ಆಮೇಲೆ ಸೇರಿಸಿ ಹೇಳೋದಕ್ಕೆ ತೊಂದರೆ ಆಗೋದಿಲ್ಲ. ಇಲ್ಲಿ ದೇವಿಯನ್ನು ಭಗವತಿ, ಹೇ ಭಗವತಿ, ಪೂಜ್ಯಳೆ ಅಂತ ಹೇಳ್ತಾ ಇರುವಂಥದ್ದು. ಮನಸ್ತ್ವಂ, ಮನಸ್ತ್ವಂ ಅಂದರೆ ಮನಸ್ತತ್ವ, ಮನಸ್ತತ್ವ ನೀನೇ ಆಗಿರುವಂತಹವಳು ಅಂದರೆ ಆಜ್ಞಾಚಕ್ರದಲ್ಲಿರುವ ಮನಸ್ತತ್ವ. ವ್ಯೋಮತ್ವಂ ವಿಶುದ್ಧಿ ಚಕ್ರದಲ್ಲಿರುವ ಆಕಾಶತತ್ವ. ಮರುತ್ ಅಸಿ ಅನಾಹತ ಚಕ್ರದಲ್ಲಿ ವಾಯುತತ್ವಳು ಆಗಿರುವಂಥವಳು. ಮರುತ್ಸಾರಥಿರಸಿ ಸ್ವಾಧಿಷ್ಠಾನ ಚಕ್ರದಲ್ಲಿ ವಾಯುವನ್ನು ಸಹಾಯವಾಗಿ ಉಳ್ಳ ಅಗ್ನಿತತ್ವವು ನೀನೇ ಆಗಿರುವಂಥವಳು. ತ್ವಮಾಪಹ ಅಂದರೆ ಮಣಿಪೂರ ಚಕ್ರದಲ್ಲಿ ಉದಕ ತತ್ವವು ನೀನೆಯೇ, ನೀನೇ ಆಗಿರುವೆ. ಭೂಮಿತ್ವಂ ಅಂದರೆ ಮೂಲಾಧಾರ ಚಕ್ರದಲ್ಲಿರುವ ಭೂಮಿ ತತ್ವವು ನೀನೇ ಆಗಿರುವೆ. ತ್ವಯಿ ಪರಿಣತಾಯಾಂ, ಪರಿಣತಾಯಾಂ ಹೀಗೆ ನೀನು ಈ ರೀತಿ ಪ್ರಪಂಚಾಕಾರವನ್ನು ಹೊಂದಿ. ಪರನ್ನಹಿ ನಿನಗಿಂತ ಮತ್ತೊಂದು ವಸ್ತು ಇಲ್ಲವೇ ಇಲ್ಲ. ತ್ವಮೇವ ಸ್ವಾತ್ಮಾನಂ ನೀನೇ ನಿನ್ನ ಶರೀರವನ್ನು ವಿಶ್ವವಪುಷಾ ಪ್ರಪಂಚಾಕಾರದಿಂದ ಪರಿಣಮಯಿತಂ, ಪರಿಣಮಯಿತಂ ಅಂದರೆ ರೂಪಾಂತರವುಳ್ಳದ್ದನ್ನಾಗಿ ಮಾಡುವುದಕ್ಕೋಸ್ಕರ ಶಿವಯುವತಿ ಭಾವೇನ ಈಶ್ವರನ ಪತ್ನಿ ಭಾವದಿಂದ ಚಿದಾನಂದಾಕಾರಂ ಚಿತ್ ಮತ್ತು ಆನಂದ ರೂಪನಾದ ಸಗುಣ ಬ್ರಹ್ಮರೂಪವನ್ನು ಶಬಲ ಬ್ರಹ್ಮರೂಪವನ್ನು
ಬಿಭೃಷೆ ಅಂದರೆ ಧರಿಸಿರುವೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ದೇವಿಗೆ, ಹೇ ಭಗವತಿ, ಆಜ್ಞಾಚಕ್ರದಲ್ಲಿರುವ ಮನಸ್ತತ್ವವೂ ನೀನೇ, ಸ್ವಾಧಿಷ್ಠಾನ ಚಕ್ರದಲ್ಲಿ ವಾಯುವಿಗೆ ಸಹಾಯಕವಾಗಿರುವ ಅಗ್ನಿತತ್ವವೂ ನೀನೇ, ಮಣಿಪುರ ಚಕ್ರದಲ್ಲಿರುವ ಉದಕ ತತ್ವವೂ ನೀನೇ, ಮೂಲಾಧಾರ ಚಕ್ರದಲ್ಲಿರುವ ಭೂಮಿ ತತ್ವವೂ ನೀನೇ ಆಗಿರುವೆ. ಹೀಗೆ ಪಂಚಭೂತಾತ್ಮಕವಾದ ಪಂಚತತ್ವ ರೂಪಿಯಾಗಿ ಪ್ರಪಂಚಾಕಾರವನ್ನು ಹೊಂದಿರುವಾಗ ನಿನಗಿಂತ ಬೇರೆಯಾದುದು ಯಾವುದಿದೆ? ನೀನೇ ನಿನ್ನ ಶರೀರವನ್ನು ಪ್ರಪಂಚಾಕಾರದಿಂದ ರೂಪಾಂತರವುಳ್ಳದ್ದನ್ನಾಗಿ ಮಾಡುವುದಕ್ಕಾಗಿ ಈಶ್ವರನ ಪತ್ನಿ ರೂಪದಿಂದ ಸಗುಣ ರೂಪವನ್ನು ಹೊಂದಿರುವೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೀಗೆ ಈ ಶ್ಲೋಕದ ವಿವರಣೆ ಆಗಿರುವಂಥದ್ದಾಗಿದೆ. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ರೋಗ ನಿವಾರಣೆ ಆಗತ್ತೆ, ಅದರಲ್ಲೂ ಕ್ಷಯರೋಗ ನಿವಾರಣೆ ಆಗತ್ತೆ ಅಂತ ಹೇಳಲ್ಪಟ್ಟಿದೆ. ಎಲ್ಲರೂ ಈ ಶ್ಲೋಕದ ಪದಗಳನ್ನು ಬಿಡಿಸಿ ಬರೆದುಕೊಳ್ತಾ ನಿಧಾನವಾಗಿ ಸರಳೀಕರಿಸಿ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಪ್ರಯತ್ನ ಪಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆಲ್ಲ ಹೇಳಿ, ಈ ಆಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ, ಲೈಕ್ ಕೊಡಿ ಅಂತ ಕೇಳ್ತೀನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ಶ್ಲೋಕದಲ್ಲಿ. ಧನ್ಯವಾದಗಳು.